ಪೂರ್ವವಾಗಿ ಕಟ್ ಮಾಡಿಕೊಳ್ಬೇಕು. ಇಷ್ಟ ಆಯಿತು ನನ್ನದು ಕಟ್ ಮಾಡಿ ಆಗುವಾಗ. ಜಾಕ್ ಫ್ರೂಟ್ ಇದ್ದು ಚಿಪ್ಸನ್ನು ಮಾಡ್ಕೊಳ್ಬೋದಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಸೈಡಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಬಂದು ನನ್ನ ವೀಡಿಯೋಸನ್ನು ಫಸ್ಟ್ ವಾಚ್ ಮಾಡ್ಕೊಳ್ಬೋದು. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಫ್ರೆಂಡ್ಸ್ ಹಲಸಿನಕಾಯಿಯನ್ನು ತಗೊಂಡಿದ್ದೇನೆ, ಬೆಳೆದ ಹಲಸಿನಕಾಯಿಯನ್ನು. ಇದರ ಸೈಡನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೇನೆ ನೋಡಿ, ಈ ಥರ. ಮತ್ತು ಸೀಡನ್ನೆಲ್ಲ ತೆಗೆದು ಈ ಥರ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇದರಿಂದ ನಾನು ಚಿಪ್ಸನ್ನು ಮಾಡ್ತಾ ಇದ್ದೇನೆ. ಒಳ್ಳೆ ಕ್ರಿಸ್ಪಿಯಾಗಿ ಎಲ್ಲ ಬರುತ್ತೆ, ಟೇಸ್ಟಿಯಾಗಿಯೂ. ಬೇಕರಿಯಲ್ಲೆಲ್ಲ ಸಿಗುತ್ತಲ್ವ, ಅದೇ ಟೈಪಲ್ಲಿ ಬರ್ತದೆ ನೋಡಿ. ಈ ಥರ ದಪ್ಪ ಇದ್ದದನ್ನು ನೋಡಿ ನಾನು ತೆಗೆದಿಡ್ತೇನೆ, ಅದನ್ನು ಸಹ ಫ್ರೈ ಮಾಡ್ಕೊಳ್ಬೋದು ನೋಡಿ. ಈ ಥರ ಎಲ್ಲವನ್ನು ನಾನು ತೆಗೆದಿಡ್ತೇನೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯವಿದೆ. ಪ್ಲೀಸ್ ಫ್ರೆಂಡ್ಸ್ ನೋಡಿ, ಈ ಥರ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೇನೆ ಫ್ರೆಂಡ್ಸ್. ಈಗ ಹಲಸಿನಕಾಯಿ ಸೀಸನ್ ಅಲ್ವಾ ಫ್ರೆಂಡ್ಸ್, ಇವಾಗ ಈ ಥರ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ಕೊಟ್ಟರೆ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ. ನಾವು ಬೇಕರಿಯಿಂದೆಲ್ಲ ತರಬೇಕಂತ ಇಲ್ಲ, ನಾವೇ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್. ಈಗ ಈ ಥರ ಹಲಸಿನಕಾಯಿನ ತಗೊಂಡು ನೋಡಿ, ಈ ಥರ ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ. ಸಪೂರವಾಗಿ ಕಟ್ ಮಾಡಿಕೊಳ್ಬೇಕು, ತೋರ ಕಟ್ ಮಾಡಿಕೊಳ್ಬೇಡಿ ಫ್ರೆಂಡ್ಸ್, ಆಗ ಅದು ಫ್ರೈ ಆಗೋದಿಲ್ಲ, ಒಳ್ಳೆ ಕ್ರಿಸ್ಪಿ ಬರೋದಿಲ್ಲ. ಸಪೂರ ಕಟ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ನಾನು ಎಲ್ಲವನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ತೇನೆ ನೋಡಿ. ನಾನಿಷ್ಟು ಸಪೂರವಾಗಿ ಮಾಡಿದ್ದೇನೆ ಅಂತ ನೋಡಿ. ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ. ಒಳ್ಳೆ ಬೆಳೆದಿತ್ತು ಇದು ಹಲಸಿನಕಾಯಿ. ಇದನ್ನು ನಾವು ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಎಲ್ಲ ಹಲಸಿನಕಾಯಿಯನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಷ್ಟ ಆಯಿತು ನನ್ನದು ಕಟ್ ಮಾಡಿ ಆಗುವಾಗ ನೋಡಿ. ಈ ಥರ ಸಪೂರವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇಲ್ಲಿ ನಾನು ಲೋಟದಲ್ಲಿ ನೀರನ್ನು ತಗೊಂಡಿದ್ದೇನೆ. ಆ ನೀರಿಗೆ 1 ಸ್ಪೂನು ಕಲ್ಲುಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ಇದು ನಮಗೆ ಫ್ರೈ ಮಾಡುವಾಗ ಯೂಸ್ ಆಗುತ್ತೆ. ಈಗ ಗ್ಯಾಸ್ ಆನ್ ಮಾಡಿ ನಾನು ಇಲ್ಲಿ ಒಂದು ಬಾಣಲೆಗೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಹೀಟ್ ಆಗಬೇಕು ಆಯಿಲ್. ಆಮೇಲೆ ನೋಡಿ, ಈ ಥರ ಕಟ್ ಮಾಡಿದ ಹಲಸಿನಕಾಯಿಯನ್ನು ಉಂಟಲ್ವ, ಈ ಥರ ಹಾಕ್ಕೊಳ್ಬೇಕು. ಅದು ಫಸ್ಟಿಗೆ ಬಬಲ್ಸ್ ಥರ ಬರುತ್ತೆ, ಆಮೇಲೆ ಸರಿ ಕರೆಕ್ಟ್ ಹೋಗುತ್ತೆ ನೋಡಿ. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಮಿಕ್ಸ್ ಎಲ್ಲ ಮಾಡ್ಕೊಳ್ಬಾರ್ದು. ಹಾಗೆ ಫ್ರೈ ಆದಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು, ನಂತರ ಈಗ ಅಲ್ಲ, ಸ್ವಲ್ಪ ಫ್ರೈ ಹಾಕ್ಕೊಳ್ಬೇಕು ನೋಡಿ. ಇವಾಗ ಸ್ವಲ್ಪ ಒಂದು ಸರ್ತಿ ಮೇಲೆ ಕೆಳಗೆ ಮಾಡಿಕೊಳ್ಬೇಕು ನೋಡಿ. ಈ ಥರ ಮೆಲ್ಲಗೆ ಮಾಡಿಕೊಳ್ಬೇಕು. ಗ್ಯಾಸನ್ನು ಮಾತ್ರ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಫಾಸ್ಟ್ ಫ್ಲೇಮಲ್ಲಿ ಇಡಬೇಡಿ ನೋಡಿ. ನಾನು ಇನ್ನೊಮ್ಮೆ ಸ್ವಲ್ಪ ಹೊತ್ತಾದಮೇಲೆ ಮೇಲೆ ಕೆಳಗೆ ಮಾಡ್ತಾ ಇದ್ದೇನೆ. ಎಲ್ಲನೂ ಫ್ರೈ ಆಗಿಕೊಡ್ಬೇಕಲ್ವ, ಆದ ಕಾರಣ. ಫಸ್ಟ್ ಬ್ಯಾಚಲ್ಲಿ ಹಾಕಿದರೆ ತುಂಬ ಲೇಟ್ ಫ್ರೈ ಆಗಲಿಕ್ಕೆ, ಸೆಕೆಂಡ್ ಬ್ಯಾಚಿಂದ ಬೇಗ ಬೇಗ ಫ್ರೈ ಆಗುತ್ತೆ. ಫಸ್ಟ್ ಬ್ಯಾಚಲ್ಲಿ ಯಾವುದಾದ್ರೂ ಹಾಗೆ ಫ್ರೈ ಮಾಡುವ ಐಟಮ್ ಎಲ್ಲ ಲೇಟ್ ಫ್ರೈ ಆಗೋದು. ಈಗ ನೋಡಿ, ನಾನು ಇಷ್ಟ ಆದಮೇಲೆ 2-3 ಸ್ಪೂನ್ ಆಗುವಷ್ಟು ಉಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು, ಆಮೇಲೆ ಮೇಲೆ ಕೆಳಗೆ ಮಾಡಿಕೊಳ್ಬೇಕು. ಆಗ ಎಲ್ಲ ಚಿಪ್ಸಿಗೆ ಉಪ್ಪು ನೀರು ಹೊಂದ್ಕೊಳ್ಬೇಕಲ್ವ, ಅದಕ್ಕೆ ಕಾರಣ. ನೋಡಿ, ಈಗ ಫ್ರೈ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನೂ ಸಹ ಫ್ರೈ ಆಗಬೇಕು, ಆಗ ಕ್ರಿಸ್ಪಿಯಾಗಿ ಬರ್ತದೆ ನೋಡಿ ಸೌಂಡ್. ಇಷ್ಟು ಫ್ರೈ ಆದರೆ ಸಾಕು ನೋಡಿ. ಈಗ ಇದನ್ನು ನಾನು ತೆಗಿತೇನೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಸೇಮ್ ಬೇಕರಿಯಲ್ಲಿ ಸಿಗುವ ಥರನೇ
ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ನಿಮಗೆ ಸೌಂಡ್ ಕೇಳ್ತಿದೆಯಾ? ಈ ಥರ ನೋಡಿ ನಾವೇ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಹೆಲ್ದಿಯಾಗೇನೆ ಇರುತ್ತೆ, ನಾವೇ ಯೂಸ್ ಮಾಡಿದ ಎಣ್ಣೆ ಅಲ್ವಾ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಜಾಕ್ ಫ್ರೂಟಿದ್ದು ಚಿಪ್ಸನ್ನು ಮಾಡಿಕೊಡ್ಬೋದಂತ. ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.